ನಮಸ್ಕಾರ. ನೀವು ಬಹಳಷ್ಟು ಸಲ ರಾಶಿ ಭವಿಷ್ಯವನ್ನು ಜ್ಯೋತಿಷವನ್ನು ಕೇಳಿರ್ತೀರ, ಬಟ್ ಅದು ನಿಜ ಆಗಿರೋದಿಲ್ಲ. ಇದಕ್ಕೆ ಹಲವಾರು ಕಾರಣಗಳಿದೆ. ಯಾಕೆಂದ್ರೆ ನಿಜವಾದ ಜ್ಯೋತಿಷ ಅಂತಂದ್ರೆ ನ್ಯೂಮರಾಲಜಿ ಅಲ್ಲ. ನ್ಯೂಮರಾಲಜಿಯಲ್ಲಿ ಎಲ್ಲಾ ಡೇಟ್ಗಳಲ್ಲೂ ಸಕ್ಸಸ್ಫುಲ್ ವ್ಯಕ್ತಿಗಳು ಹುಟ್ಟಿದ್ದಾರೆ. ಎಲ್ಲಾ ಡೇಟ್ಗಳು ಹುಟ್ಟಿದವರು ಸಮಸ್ಯೆಗಳಾಗುತ್ತೆ. ಒಂದೇ ಡೇಟ್ ಅಲ್ಲಿ ಬಹಳಷ್ಟು ಜನ ಹುಟ್ಟಿರ್ತಾರೆ. ಅದೇ ತರ ವಾಸ್ತು ಪ್ರಕಾರ ನೀವು ಹೋದ್ರೆ ಒಂದೇ ಮನೆಯಲ್ಲಿ ಎರಡ್ ಮೂರು ಕುಟುಂಬಗಳಿರುತ್ತೆ. ಒಂದೊಂದು ಕುಟುಂಬ ಚೆನ್ನಾಗಿರುತ್ತೆ, ಒಂದ್ ಕುಟುಂಬ ಚೆನ್ನಾಗಿರಲ್ಲ. ಟ್ಯಾರೋಟ್ ಕಾರ್ಡಿಗೆ ಹೋಗಿ ಬೇರೆ ಬೇರೆ ತರದ್ದು ಹೋಗಿ, ಈಗ ಒಂದು ಹರಳನ್ನ ಹಾಕೊಂಡ ತಕ್ಷಣ ನೀವು ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗಕ್ಕಾಗಲ್ಲ. ಯಾವ್ದೋ ಒಂದು ಹರಳು ಹಾಕೊಳ್ಳೋದು, ಯಾವ್ದೋ ಒಂದು ವಸ್ತುವನ್ನ ಮನೇಲಿ ಇಟ್ಕೊಳ್ಳೋದು, ಕಲರ್ ಕಲರ್ ವಸ್ತುಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಕೆಲವರು. ಸೊ ಇದು ಯಾಕೆ ಅಂತಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಸ್ಟೋನ್ಸ್ ಬಗ್ಗೆ ಇಲ್ಲ, ನ್ಯೂಮರಾಲಜಿ ಬಗ್ಗೆ ಇಲ್ಲ, ದೊಡ್ಡ ದೊಡ್ಡ ಪೂಜೆಗಳು, ಕಾಸ್ಟ್ಲಿ ಪೂಜೆಗಳ ಬಗ್ಗೆ, ಜನಗಳು ಕೊಡ್ತಿರುವಂತ ಎಂತೆಂಥದೋ ಮಾಲೆಗಳು, ಎಂತೆಂಥದೋ ವಸ್ತುಗಳು, ಕಲರ್ ಕಲರ್ ಅವರೇ ತಯಾರು ಮಾಡಿರುವಂತದ್ದು ಏನೇನೋ ಒಂದು ವಸ್ತುಗಳು ಯಾವುದು ಕೂಡ ಇಲ್ಲ. ಯಾಕೆ ಅಂತಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರ ಹೇಳುವಂತದ್ದು ಏನಂದ್ರೆ, ಪರಾಶರ ಮಹರ್ಷಿಗಳು ಕರ್ಮಕ್ಕೆ ಅನುಸಾರವಾಗಿ ನಾವು ನಮ್ಮ ಫಲವನ್ನ ಪಡಿತೀವಿ ಅಂತೇಳಿ. ಸೊ ಅದರಲ್ಲಿ ಬದಲಾವಣೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಕಷ್ಟ, ಬಹಳ ಕಷ್ಟ. ಅದಕ್ಕೆ ಅವ್ರು ಹೇಳಿರುವಂತದ್ದು ಮಂತ್ರ ಜಪಗಳು, ದಾನಗಳು ಮಾತ್ರ. ಸೊ ಮಂತ್ರ ಜಪಗಳು ಅಂದ್ರೆ ಯಾವ ಗ್ರಹದಿಂದ ಸಮಸ್ಯೆ ಆಗ್ತಿದೆ ಆ ಗ್ರಹಕ್ಕೆ ಮಂತ್ರ ಜಪಗಳು, ದಾನಗಳು ಆ ಗ್ರಹಗಳಿಗೆ ಸಂಬಂಧಪಟ್ಟಂತೆ. ಕಾರ್ಮಿಕ್ ರೆಮಿಡಿ ಅಂತಾರೆ. ಈಗ ಶನಿಯ ಪ್ರಭಾವ ನೀವು ಜಾತಕದಲ್ಲಿ ಅತಿ ಹೆಚ್ಚಾಗಿದ್ದು ನಿಮ್ಗೆ ಸಮಸ್ಯೆ ಆಗ್ತಿದ್ದಾಗ ಶನಿ ರೆಪ್ರೆಸೆಂಟ್ ಮಾಡುವಂತಹ ವಯಸ್ಸಾದವರಿಗೆ ಸಹಾಯ ಮಾಡುವುದು, ವೃದ್ಧಾಶ್ರಮಗಳಿಗೆ ಸಹಾಯ ಮಾಡುವುದು, ಈ ತರ ಇದೇ ಹೊರತು ಇವೆಲ್ಲ ಜ್ಯೋತಿಷ್ಯ ಅಲ್ಲ. ಹಾಗಾಗಿ ನಿಜವಾದ ಜ್ಯೋತಿಷ್ಯ ಏನಂತ ಜನಗಳು ತಿಳ್ಕೋಬೇಕು. ಮತ್ತೆ ಜ್ಯೋತಿಷ್ಯದಲ್ಲಿ ಜ್ಯೋತಿಷ್ಯರು ಹೇಳಿದಂಥದ್ದು ಯಾಕೆ ಸುಮಾರು ಸಲ ನಿಜ ಆಗಲ್ಲ ಅಂದ್ರೆ, ಒಂದು ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಸರಿ ಇರಲ್ಲ. ಎರಡನೇದು, ನಿಮ್ಮ ಡೇಟ್ ಆಫ್ ಬರ್ತ್ ಟೈಮು ಸರಿ ಇಲ್ಲ ಅಂದ್ರೆ ಅವ್ರಿಗೆ ಹೇಗ್ ಭವಿಷ್ಯ ಹೇಳ್ಬೇಕು ಅಂತ ತುಂಬಾ ಜ್ಯೋತಿಷ್ಯರಿಗೆ ಗೊತ್ತಿಲ್ಲ. ನಾನು ಅನುಸರಿಸೋ ಪದ್ಧತಿ ಏನಂದ್ರೆ, ನಿಮ್ಮ ಜಾತಕದಲ್ಲಿ ಮತ್ತೆ ನಿಮ್ಮ ಹಸ್ತದಲ್ಲಿ ಇರುವಂತಹ ಲಕ್ಷಣಗಳನ್ನ ಎರಡನ್ನೂ ಕೂಡ ನಾನು ಗಮನಿಸಿ ಅನ್ವಯಿಸಿ ಹೇಳ್ತೀನಿ. ಯಾಕೆಂತಂದ್ರೆ ನಾಡಿ ಜ್ಯೋತಿಷದಲ್ಲಿ ಹಸ್ತದಲ್ಲಿರುವಂತ ಲೈನ್ಸ್ ಒಬ್ರಿಗಿದ್ದಂಗೆ ಇನ್ನೊಬ್ರಿಗೆ ಇರಲ್ಲ. ಅದನ್ನು ಗಮನಿಸಿ ಜಾತಕವನ್ನ ಮ್ಯಾಚ್ ಮಾಡಿದಾಗ ಬರ್ತ್ ಟೈಮ್ ಸರಿ ಇಲ್ಲ ಅಂದ್ರೂ ಕೂಡ ನಾವು ಪ್ರೆಡಿಕ್ಷನ್ಸ್ ನ ಕೊಡ್ಬೋದು, ಬಹಳ ಈಸಿಯಾಗಿ ಹೇಳ್ಬೋದು. ಇದು ಜ್ಯೋತಿಷ್ಯ ಆಗುತ್ತೆ. ಅದು ಬಿಟ್ಟು ನೀವು ಬರೀ ರಾಶಿ ಮೇಲೆನೆ ಎಲ್ಲ ಹೇಳ್ಬಿಡ್ತಾರೆ, ಎಲ್ಲಾನು ಕೂಡ ಜಮ್ ಸ್ಟೋನ್ಸ್ ಹಾಕೊಳ್ಳಿ ಅಂತ ಹೇಳ್ಬಿಡ್ತಾರೆ, ಹೆಸರು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಒಂದೇ ಹೆಸರಲ್ಲಿ ಸಕ್ಸಸ್ಫುಲ್ ಆದವರು, ಫೇಲ್ಯೂರ್ ಆದವರು ತುಂಬಾ ಜನ ಇದ್ದಾರೆ. ಸೊ ಇದು ನಿಜವಾದ ಜ್ಯೋತಿಷ್ಯ. ಹಸ್ತ ಸಾಮುದ್ರಿಕೆಯನ್ನ, ರೇಖೆಗಳನ್ನ, ಜಾತಕವನ್ನ ಮ್ಯಾಚ್ ಮಾಡೋದೇ ನಿಜವಾದ ಪದ್ಧತಿ. ಸೊ ಇದು ನಮ್ಮ ಋಷಿಗಳ ಕಾಲದಿಂದಲೂ ಇದೆ. ಸೊ ಆ ರೀತಿ ನಿಮ್ಮ ಜಾತಕವನ್ನು ತೋರಿಸೋದಕ್ಕೆ ಭೈರವಿ ಆಸ್ಟ್ರೋದಲ್ಲಿ ಸಂಪರ್ಕವನ್ನು ಮಾಡಬಹುದು. ಮೀನ ರಾಶಿ 2026 ಜೂನ್ ತಿಂಗಳ 7ನೇ ತಾರೀಕಿನ ವಾರ ಫಲದಲ್ಲಿ ಮೀನ ರಾಶಿಯಲ್ಲಿ ಜನಿಸಿದಂತವರಿಗೆ ಯಾವ ಫಲಗಳಿದೆ ಅಂತ ನಾವು ನೋಡೋದಾದ್ರೆ, ಮೀನ ರಾಶಿಯಲ್ಲಿ ಇರುವಂತವ್ರು ಬಹಳಷ್ಟು ಜನದ ಭಯ ಸಾಡೆ ಸಾತಿ. ಬಟ್ ಸಾಡೆ ಸಾತಿ ಬಗ್ಗೆ ಎಲ್ಲರೂ ಎದುರಿಸ್ತಾ ಇದ್ದಾರೆ. ಅವ್ರಿಗೆ ಸ್ಟೋನ್ ಹಾಕೊಳ್ಳಿ, ಅದಾಕೊಳ್ಳಿ ಅಂತೆಲ್ಲ ಹೇಳ್ತಿರ್ತಾರೆ. ಬಟ್ ಸಾಡೆ ಸಾತಿ ನಿಮಗೆ ಪ್ರಾಬ್ಲಮ್ ಮಾಡತ್ತಾ ಇಲ್ವಾ ಅಂತ ಕಂಡುಹಿಡಿದು ಹೇಗೆ ಅಂತಂದ್ರೆ, ಅಷ್ಟಕ ವರ್ಗ, ಭಿನ್ನಾಷ್ಟಕ ವರ್ಗದಲ್ಲಿ ಪಾಯಿಂಟ್ಸ್ ನೋಡ್ಕೋಬೇಕು, ಶನಿಯ ಡಿಗ್ರೀಸ್ ನೋಡ್ಕೋಬೇಕು, ಶನಿ ನಿಮ್ಗೆ ಅವಯೋಗಿನ ನೋಡ್ಕೋಬೇಕು, ದಶೆಯಲ್ಲಿ ಇದ್ದಾನ ನೋಡ್ಕೋಬೇಕು. ಅದ್ರ ಮೇಲೆ ನಾವು ಹೇಳ್ಬೋದು. ಮತ್ತೆ ನನ್ನ ರಿಸರ್ಚ್ ಪ್ರಕಾರ ಸಾಡೆ ಸಾತಿಯಲ್ಲಿ ಕೆಲವರು ತುಂಬಾ ಸಕ್ಸಸ್ಫುಲ್ ಆಗಿದ್ದಾರೆ. ಅಷ್ಟು ಈಸಿಯಾಗಿ ಪ್ರಾಬ್ಲಮ್ ಕೊಡುತ್ತೆ ಅಂತ ಹೇಳಕ್ ಬರಲ್ಲ. ಅದು ಎಷ್ಟನೇ ರೌಂಡ್ ಅಲ್ಲಿ ನಿಮಗೆ ಸಾಡೆ ಸಾತಿ ಬರ್ತಾ ಇದೆ ಅಂತ ನೋಡ್ಕೋಬೇಕು. ಸೊ ಇವೆಲ್ಲ ಇದೆ. ಬಟ್ ಆದ್ರೂ ಭಯ ಇದ್ದಾಗ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಹನುಮಾನ್ ಚಾಲಿಸವನ್ನ ರೆಗ್ಯುಲರ್ ಹೇಳೋರಿಗೆ ಸಾಡೆ ಸಾತಿಯ ಪರಿಣಾಮ ಕಡಿಮೆ ಆಗುತ್ತೆ. ಆಮೇಲೆ ವಿವಾಹದ ವಿಳಂಬ ಆಗುತ್ತೆ. ಸಂಬಂಧಗಳು ನೋಡ್ತಿರ್ತೀರಾ, ಮದುವೆಗಳಿಗೆ ಸಂಬಂಧಗಳು ಬರೋದು, ಮಿಸ್ ಆಗುವಂಥದ್ದು, ಸಂಬಂಧಗಳೇ ಬರದೇ ಇರೋದು, ಈ ತರ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಯಾಕಂದ್ರೆ ಶನಿಗ್ರಹ 2.5 ವರ್ಷ ತನಕ ಒಂದೇ ರಾಶಿಯಲ್ಲಿ ಇರುವಂತದ್ದು, 2.5 ವರ್ಷ ಮದುವೆ ವಿಳಂಬ ಆಗುತ್ತೆ. ಹಾಗಾಗಿ ಮಂತ್ರ ಜಪಗಳನ್ನ ಮಾಡಬೇಕು. ನಾನು ಯೂಶುವಲ್ ಆಗಿ ಯಂತ್ರ, ಮಂತ್ರ, ತಂತ್ರ 3 ತರದ ರೆಮಿಡೀಸ್ ಕೊಡ್ತೀನಿ. ಅದ್ರಲ್ಲಿ ಬಂದು ಅಮೆಝಾನ್ ಅಲ್ಲಿ ಸಿಗುವಂತ ಕಲರ್ ಕಲರ್ ವಸ್ತುಗಳಾಗಿರ್ಬೋದು, ದೊಡ್ಡ ದೊಡ್ಡ ಪೂಜೆಗಳಾಗಿರ್ಬೋದು, ಹೆಸರು ಚೇಂಜ್ ಮಾಡ್ಕೊಳ್ಳುವಂಥದ್ದು, ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ಳೋ ರೆಮಿಡೀಸ್ ನಾನು ಕೊಡಲ್ಲ. ಋಷಿಗಳು ಹೇಳಿರುವಂತದ್ದು, ಒಂದು ಕರ್ಮದಿಂದ ಈ ಸಮಸ್ಯೆ ಬಂದಿದೆ, ಆ ಕರ್ಮ ಅದು ಆ ರಿಸಲ್ಟ್ ನ ಕೊಡುವುದು ಗ್ರಹ. ಆ ಗ್ರಹಕ್ಕೆ ಮಂತ್ರ ಜಪವನ್ನ ಮಾಡಿ. ಶನಿಯಿಂದ ನಿಮಗೆ ತೊಂದರೆ ಆಗ್ತಿದ್ಯಾ, ಶನಿಯ ಮಂತ್ರ ಜಪ ಮಾಡಿ. ಶನಿ ರೆಪ್ರೆಸೆಂಟ್ ಮಾಡೋದೇನು, ವಯಸ್ಸಾದವರು, ಮನೆಯಲ್ಲಿ ವಯಸ್ಸಾದವರು ಇದ್ರೆ ಅವ್ರಿಗೆ ನೋವು ಮಾಡಬೇಡಿ, ತಂದೆ ತಾಯಿಗಳಿಗೆ ಗೌರವ ಕೊಡಿ. ಶನಿ ಗ್ರಹ ರೆಪ್ರೆಸೆಂಟ್ ಮಾಡೋ ವೃದ್ಧಾಶ್ರಮಗಳಿಗೆ ಹೆಲ್ಪ್ ಮಾಡಿ. ವೃದ್ಧರಿಗೆ ಹಾಸ್ಪಿಟ್ಲ್ಗಳಲ್ಲಿ ಅಥವಾ ಹೊರಗಡೆ ಔಷಧಿ ಇಲ್ಲದೆ ಕಷ್ಟಪಡ್ತಾರೆ, ಅವ್ರಿಗೆ ಮೆಡಿಸಿನ್ ಕೊಡಿಸಿ. ಈ ತರ ಪರಿಹಾರಗಳು ಕಾರ್ಮಿಕ್ ರೆಮಿಡೀಸ್ ಅಂತಾರೆ. ಇದನ್ನ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಬಟ್ ನಮ್ಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಕಲರ್ ಕಲರ್ ವಸ್ತುಗಳನ್ನ ಮನೇಲಿ ಇಟ್ಕೊಳ್ಳೋದನ್ನ ಹೇಳ್ಕೊಡ್ತಾ ಇದ್ದಾರೆ. ಈ ವಸ್ತುನ ಆ ದಿಕ್ಕಲ್ಲಿಡಿ, ಆ ವಸ್ತುನ ಇಲ್ಲಿಡಿ, ಈ ಮಿರರ್ನ ಅಲ್ಲಿಡಿ ಅಂತ ಹೇಳುವಂತ ಬಾಲಿಶವಾಗಿರೋ ರೆಮಿಡೀಸ್. ಇದನ್ನ ಫಾಲೋ ಮಾಡಬೇಡಿ. ಋಷಿಗಳು ಹೇಳಿರೋದನ್ನ ಮಾತ್ರ ಫಾಲೋ ಮಾಡಿ. ಈ ತರ ಜ್ಯೋತಿಷ ಹೇಳೋರ್ನ ನಂಬಬೇಡಿ. ಆಮೇಲೆ ರಿಸಲ್ಟ್ ಖಂಡಿತ ಬರುತ್ತೆ ನಿಮಗೆ.
ನಾನು ಅನ್ಕೊಂಡಂಗೆ ರಿಸಲ್ಟ್ ಖಂಡಿತ ಬರುತ್ತೆ. ಒಂದು ವೇಳೆ ರಿಸಲ್ಟ್ ಅದಕ್ಕೆ ಬಂದಿಲ್ಲ ಅಂದ್ರೆ ನಾವು ನಮ್ಮ ಕರ್ಮವನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಚೇಂಜ್ ಮಾಡಕ್ ಆಗದೆ ಇರುವಂತ ರಿಯಾಲಿಟಿ ಅದು. ಯಾವ್ದು ಬದಲಾವಣೆ ಆಗಿಲ್ವೋ ಅದನ್ನ ಒಪ್ಕೊಳ್ಳೇಬೇಕಾಗುತ್ತೆ. ಅದನ್ನ ಬದಲಾವಣೆ ಮಾಡಕ್ ಆಗಲ್ಲ. ಋಷಿಗಳು ಹೇಳಿದ್ದನ್ನ ಫಾಲೋ ಮಾಡಿದ್ಮೇಲೆ ಅದು ಆಗಿಲ್ಲ ಅಂತಂದ್ರೆ ಏನು ಮಾಡಕ್ ಬರಲ್ಲ. ಅದು ಅನ್ಸರ್ಟನಿಟಿನ ನಾವು ಒಪ್ಕೋಬೇಕಾಗುತ್ತೆ. ಸೊ ಈ ತರ ಪರಿಹಾರಗಳು ಮಾಡೋದ್ರಿಂದ 90% ರಿಸಲ್ಟ್ ಬಂದಿದೆ. ಆಮೇಲೆ ಚತುರ್ಥದಲ್ಲಿರುವಂತಹ ಶುಕ್ರ ಗ್ರಹ ವೆಹಿಕಲ್ಸ್, ಪ್ರಾಪರ್ಟಿ, ಗ್ಯಾಡ್ಜೆಟ್ಸ್ಗಳು, ಮನೆಗೆ ಫರ್ನಿಚರ್ಸ್ ಗಳನ್ನ ಖರೀದಿ ಮಾಡುವಂಥದ್ದು, ಇವೆಲ್ಲ ಪಾಸಿಬಿಲಿಟೀಸ್ ಕೂಡ ಮೀನರಾಶಿಲಿ ಹುಟ್ಟಿದಂಥವ್ರಿಗೆ ಇದೆ. ಮೀನರಾಶಿಲಿ ಹುಟ್ಟಿದಂಥವ್ರಿಗೆ ಪಂಚಮದಲ್ಲಿ ಶುಕ್ರ ಇರೋದ್ರಿಂದ ತಮ್ಮ ಮಕ್ಕಳ ಅಭಿವೃದ್ಧಿ ನೀವು ನೋಡ್ತೀರ. ಒಂದು ಸಂತಾನದ ಅಭಿವೃದ್ಧಿ, ಇನ್ನೊಂದು ಮಕ್ಕಳಿಗೆ ಉದ್ಯೋಗ ಪ್ರಾಪ್ತಿ, ತಮ್ಮ ಮಕ್ಕಳಿಗೆ ವಿವಾಹ ಪ್ರಾಪ್ತಿ ಆಗುವಂತ ಸಾಧ್ಯತೆಗಳು ಮೀನರಾಶಿಲಿ ಹುಟ್ಟಿದಂಥವ್ರಿಗೆ ಇರುತ್ತೆ. ಮೀನರಾಶಿಲಿ ಹುಟ್ಟಿದಂಥವ್ರಿಗೆ ದಶಮ ಭಾವ ಬಹಳ ಚೆನ್ನಾಗಿರೋದ್ರಿಂದ ಉದ್ಯೋಗ ಪ್ರಾಪ್ತಿ, ಹೊಸ ಉದ್ಯೋಗ ಪ್ರಾಪ್ತಿ, ಉದ್ಯೋಗದಲ್ಲಿ ಬದಲಾವಣೆ, ಪಾಸಿಟಿವ್ ಪ್ರೋಗ್ರೆಸ್ ಕೂಡ ಅತಿ ಹೆಚ್ಚಾಗಿರುತ್ತೆ. ಫೈನಾನ್ಷಿಯಲ್ ಫ್ಲೋ ಹೆಚ್ಚಾಗಿರುತ್ತೆ. ಸಾಲದಿಂದ ಹೊರಗಡೆ ಬರೋದಕ್ಕೆ ನಿಮಗೆ ಹಣ ಒದಗಿ ಬರುತ್ತೆ, ಒಂದು ಅವಕಾಶ ಬರುತ್ತೆ. ಕೆಲವರು ಈಗ ಸಾಲ ತೀರಿಸಬೇಕು ಅಂದ್ರೆ ಪ್ರಾಪರ್ಟಿನ ಮಾರಬೇಕು, ಅಥವಾ ಏನೋ ಸೇಲ್ಗೆ ಇಟ್ಟಿರ್ತಾರೆ, ಅಥವಾ ಎಲ್ಲಿ ಯಾರಿಗೋ ಕೊಟ್ಟಿರೋ ಅಮೌಂಟ್ ವೇಟ್ ಮಾಡ್ತಾ ಇರ್ತಾರೆ. ಆ ತರ ಹಣ ಬರುವ ಸಾಧ್ಯತೆ ಇರುತ್ತೆ. ಕೆಲವರು ಈ ಜೂಜಾಡೋದು, ಏನೇನೋ ವಸ್ತುಗಳನ್ನ ನಾನು ಕಲೆಕ್ಟ್ ಮಾಡ್ತಾ ಇದ್ದೀನಿ ಸರ್, ನನಗೆ ಆ ದುಡ್ಡು ಸಿಗತ್ತೆ. ಮತ್ತೆ ಕೆಲವರು ರೀಸೆಂಟ್ ಒಬ್ಬರು ಕ್ಲೈಂಟ್ ಫೋನ್ ಮಾಡಿದ್ರು, ಅವ್ರಿಗೆ ಎಂತೆಂತ ವಸ್ತುಗಳು ಕಲೆಕ್ಟ್ ಮಾಡಿ ನೀವು ಅಂತದ ನೋಟ್ಗಳು, ಕಾಯಿನ್ಗಳು ಏನೋ ಅದನ್ನ ಮಾಡಿದ್ರೆ ಲಕ್ಷಾಂತರ ರೂಪಾಯಿ. ಈ ತರ ಎಲ್ಲ ಏನೇನು ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಿರ್ತಾರೆ ಜನಗಳು. ಅದೆಲ್ಲ ನಂಬಕ್ ಹೋಗ್ಬೇಡಿ. ಪ್ರಾಕ್ಟಿಕಲ್ ವೇಯಲ್ಲಿ ಒಂದು ಬಿಸ್ನೆಸ್ ಮಾಡಿ ಸಂಪಾದನೆ ಮಾಡಕ್ ಟ್ರೈ ಮಾಡಿ. ಅಲ್ಲಿ ಒಂದು ಪಾಸಿಬಿಲಿಟೀಸ್ ಇರುತ್ತೆ. 50-50 ಚಾನ್ಸ್ ನಿಮ್ಗೆ ಇರುತ್ತೆ. ಅದು ಬಿಟ್ಟು ನೀವು ಯಾವ್ದೋ ಒಂದು ಗ್ಯಾಮ್ಲಿಂಗ್ ತರದ್ದು ಹೋಗಿ ನೀವು ಹಣ ಕಳ್ಕೊಳ್ಳೋದು ಎಷ್ಟು ಮೂರ್ಖತನ, ಅವೆಲ್ಲ ಮಾಡಬೇಡಿ. ಆಮೇಲೆ ಉದ್ಯೋಗದಲ್ಲಿ ಅತಿ ಹೆಚ್ಚಿನ ಬದಲಾವಣೆ, ವಿದೇಶಕ್ಕೆ ಪ್ರಯಾಣ ಹೆಚ್ಚಾಗಿರುತ್ತೆ. ವಿದೇಶ ಅಂತಂದ್ರೆ ಬೇರೆ ಸ್ಟೇಟ್ ಕೂಡ ಆಗಿರ್ಬೋದು. ನಿಮ್ಮ ಬಿಸ್ನೆಸ್ ಅಲ್ಲಿ ಏನಾದ್ರೂ ಎಕ್ಸ್ಪ್ಯಾಂಡ್ ಮಾಡಿ, ಎಕ್ಸ್ಪ್ಯಾನ್ಷನ್ ಇಂದ ಬೇರೆ ಬೇರೆ ಸ್ಟೇಟ್ ಗಳಿಗೆ ನೀವು ನಿಮ್ಮ ಪ್ರಾಡಕ್ಟ್ ನ ಕಳಿಸುವಂತ ಬಿಸ್ನೆಸ್ ನೀವು ಮಾಡ್ತಾ ಇದ್ರೆ ಅತಿ ಹೆಚ್ಚಿನ ಲಾಭವನ್ನು ನೀವು ಪಡಿತೀರಾ. ವಿದೇಶದಲ್ಲಿ ಜಾಬ್ ಹುಡುಕ್ತಿದ್ರು ಜಾಬ್ ಸಿಕ್ಕೇ ಸಿಗುತ್ತೆ. ವಿದೇಶದ ಜಾಬ್ಗೆ ಎಗೇನ್ ಇದು ಬಂದು 11-12 ಕನೆಕ್ಷನ್ ಆಗಿರೋದ್ರಿಂದ ಮೀನರಾಶಿಗೆ ಕಾಲುಗಳಿಗೆ ಸಂಬಂಧಪಟ್ಟಂತ ವೆರಿಕೋಸ್ ತರ ರಿಲೇಟೆಡ್ ಇಶ್ಯೂಸ್, ಬೆನ್ನು ಮೂಳೆ, ಆಮೇಲೆ ಇವೆಲ್ಲ ಇಶ್ಯೂಸ್ಗಳು ಕಾಣ್ತಾ ಹೋಗುತ್ತೆ. ಮೀನರಾಶಿಯವರಿಗೆ ಬಹಳ ಕೇರ್ಫುಲ್ ಆಗಿರ್ಬೇಕು. ಇಷ್ಟು ವಿಚಾರಗಳು ಮೀನರಾಶಿಗೆ ಸಂಬಂಧಿಸಿದ್ದು. ನಮಸ್ಕಾರ.